ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ. ಈಗ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಸಗುಣೋಪಾಸನೆಯನ್ನು ಕೂಡ ಬಹಳ ಚಿಕ್ಕದಾಗಿ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟ. ನಿರ್ಗುಣ ಉಪಾಸನೆ ಎಷ್ಟು ಕಷ್ಟವೋ ಸಗುಣೋಪಾಸನೆಯೂ ಕೂಡ ಅಷ್ಟೇ ಕಷ್ಟತರವಾದದ್ದು. ಆದರೆ ಸ್ವಲ್ಪ ಸುಲಭವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಶರೀರ ಕಷ್ಟಕ್ಕೆ ಒಳಗಾಗೋದಿಲ್ಲ, ರೋಗ ರುಜಿನಗಳಿಗೆ ಒಳಗಾಗೋದಿಲ್ಲ. ಯಾವ ಥರದಲ್ಲಿ ಸಾಧನಾ ಹಂತದಲ್ಲಿ, ಬೇರೆ ಥರದಲ್ಲಿ ಮಾಮೂಲಿಯಾಗಿ ಶರೀರ ಇತರರಂತೆ ವಯೋಮಾನಕ್ಕೆ ಕಾಲಮಾನಕ್ಕೆ ತಕ್ಕಂತೆ ರೋಗಗಳಿಗೆ ಈಡಾಗುವುದು ಸಹಜವೇ. ಆದರೆ ಸಾಧನೆ ಮಾಡುವುದರಿಂದ ಶರೀರ ಅಪಾಯಕ್ಕೆ ಒಳಗಾಗೋದಿಲ್ಲ. ಯಾವುದರಲ್ಲಿ? ಸಗುಣೋಪಾಸನೆಯಲ್ಲಿ. ಯಾಕಂದರೆ ಇದರಲ್ಲಿ ಯಾವ ಆಹಾರವನ್ನು ಬೇಕಾದ್ರೂ ಸೇವನೆ ಮಾಡ್ಬೋದು, ಕಟ್ಟುಪಾಡುಗಳಿಲ್ಲ. ನಾವು ಬೇಡ ಅಂತ ಬಿಟ್ಟರೆ ಬೇಕಾದ್ರೆ ರಾಜಸ ತಾಮಸ ಆಹಾರಗಳನ್ನ ವರ್ಜಿಸಿ ಸಾತ್ವಿಕ ಆಹಾರವನ್ನು ತಿನ್ಬೋದು. ರಾಜಸ ತಾಮಸ ಆಹಾರಗಳನ್ನ ಅಭ್ಯಾಸ ಇರುವವರು ಮುಂದುವರ್ಸ್ಕೊಂಡು ಹೋಗ್ಬೋದು. ಮಂತ್ರ ಜಪಗಳು, ಉಪಾಸನೆಗಳು, ಉಪಾಸನ ಕ್ರಮಗಳು ಇವುಗಳು ಯಾವ ಬರೋದಿಲ್ಲ. ಶಿವ ನೀನೇ ಗತಿಯಪ್ಪ, ಶಿವ ಅಂದ್ಬಿಡ್ತೀನಿ ಅಂದ್ರೂ ಸಗುಣೋಪಾಸನೆಯೇ. ಯಾವುದು ಬರಲಿಲ್ಲ ಅಂದರೂ ಶಿವ ಅಂದರೂ ಸಗುಣೋಪಾಸನೆಯೇ. ಶಿವ ಶಿವ ಅಂತ ಮನಸ್ಸಿನಲ್ಲೇ ಪೂಜೆ ಮಾಡಿದ್ರು ಅದು ಸಗುಣೋಪಾಸನೆಯೇ. ಆದರೆ ಇಲ್ಲಿ ಶರೀರಕ್ಕೆ ಸ್ವಲ್ಪ ಮನಸ್ಸನ್ನು ಹಿಡಿದು ಇಟ್ಟುಕೊಳ್ಳುವ ಶ್ರಮ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ಯಾಕಂದರೆ ಶರೀರವನ್ನು ಒಂದಷ್ಟು ಗಂಟೆಗಳ ಕಾಲ ಕೂರಿಸ್ಕೋಬೇಕು, ಕಣ್ಣು ಮುಚ್ಚಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಇದು ಶ್ರಮದ ಕೆಲಸ. ಆದರೆ ಈ ಥರ ಮಾಡಿದರೆ ಈ ಸಾಧನೆ ಇಲ್ಲದೆ, ಯಾವುದೋ ಕುಂಭಕ ಪ್ರಾಣಾಯಾಮದ ಸಾಧನೆ ಇಲ್ಲದೆ ಈ ಭಕ್ತಿ ಮಾರ್ಗದಲ್ಲಿ ಹೋಗೋದಾದರೆ ಅಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡ್ತಾಯಿದ್ದೀನಿ, ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾಯಿದ್ದೀನಿ, ಪರಮಾತ್ಮ ನನಗೆ ವರವನ್ನು ಕೊಡ್ತಾನೆ, ದರ್ಶನವನ್ನು ಕೊಡ್ತಾನೆ ಅನ್ನುವ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಉಪಾಸನೆ ಮಾಡಿದ್ರೆ ಮಾತ್ರ ಈ ಸಾಧನೆಯನ್ನು ಮಾಡಲಿಕ್ಕಾಗೋದು. ಇಲ್ಲ ಅಂದರೆ ಆಗೋದಿಲ್ಲ. ಇಲ್ಲಿ ಶುದ್ಧ ಭಕ್ತಿ ಇರಬೇಕು, ಶುದ್ಧ ಪ್ರೇಮ ಇರಬೇಕು. ಏನಿಲ್ಲ ಅಂದರೂ ಪರಮಾತ್ಮ ದರ್ಶನ ಕೊಡ್ತಾನೆ, ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ವಿಚಾರವಾದರೂ ತಲೆಯಲ್ಲಿ ಇರಬೇಕು. ಈ ರೀತಿಯಲ್ಲಿ ಸಾಗುತ್ತೆ. ಅದರಿಂದ ನಿರ್ಗುಣೋಪಾಸನೆಯಷ್ಟು ಕಷ್ಟಕರವಲ್ಲ. ಈಗ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೇ ಅರ್ಜುನ, ನೀನು ಇದನ್ನು ಸಂಕ್ಷೇಪವಾಗಿ ತಿಳಿ, ಚಿಕ್ಕದಾಗಿ ತಿಳ್ಕೊ. ಹೇಳ್ತೀನಿ. ತಾಯಿಗೆ ತನ್ನ ಗರ್ಭದಿಂದ ಹುಟ್ಟಿದ ಮಗುವಿನಲ್ಲಿ ಬಹು ಪ್ರೀತಿ ಇರುವಂತೆ ಆ ಭಕ್ತರು ಹೇಗಿದ್ದರೂ ನನಗೆ ಅತ್ಯಂತ ಪ್ರಿಯನು. ಪರಮಾತ್ಮ ಹೇಳ್ತಿರೋದು, ಆ ಭಕ್ತರು ಹೆಂಗಾದರೂ ಇರಲಿ. ಎತ್ತ ಮಗು ತಾಯಿಗೆ, ಈ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ ನೋಡಿ, ಆ ಥರ ತಾಯಿಯಾದವಳು ತನ್ನ ಮಗು ಹೇಗಿದ್ರೂ ಅತ್ಯಂತ ಪ್ರೇಮದಿಂದ ನೋಡ್ತಾಳಲ್ಲ, ಆ ರೀತಿಯಲ್ಲಿ ಪರಮಾತ್ಮ ತನ್ನ ಆರಾಧಕರನ್ನ, ತನ್ನನ್ನು ಭಜಿಸುವವ್ರನ್ನ, ತನ್ನ ಭಕ್ತರನ್ನು ಬಹಳ ಪ್ರೀತಿಯಿಂದ ಕಾಣ್ತಾನೆ. ಕಲಿಗಾಲದಲ್ಲಿ ಆತನಿಗೆ ಬರುವ ವಿಘ್ನಗಳನ್ನೆಲ್ಲವನ್ನು ದೂರಪಡಿಸಿ ಅವನನ್ನು ರಕ್ಷಿಸುವೆನೆಂದು ಪ್ರತಿಜ್ಞೆ ಮಾಡಿರುವೆನು. ಕಲಿಗಾಲದಲ್ಲಿ ಕೇವಲ ನಾಮಸ್ಮರಣೆ ಮಾಡಿದರೆ ಸಾಕು, ನಾನು ಆತನನ್ನು ರಕ್ಷಣೆ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಯಾಕಂದರೆ ಕಲಿಗಾಲದಲ್ಲಿ ಅಷ್ಟು ಸಾಧನೆಗೆ ಸಂಪನ್ನವಾದಂಥ ಅವಕಾಶ ಇಲ್ಲ, ಕಾಲಮಾನವಲ್ಲ ಅದು. ಸಂಪನ್ನನ ಹೆಂಡತಿಯು ಸಾರವಿಲ್ಲದ ಅನ್ನಕ್ಕಾಗಿ ಯಾರನ್ನೂ ಯಾಚಿಸದಿರುವಂತೆ ನನ್ನ ಪ್ರೇಮಕ್ಕೆ ಪಾತ್ರನಾದ ಭಕ್ತನಿಗೆ ಭವತಾರಕನಾದ ನಾನಿರುವಲ್ಲಿ ಯಾವುದಕ್ಕೆ ತಾನೇ ಏನು ಕೊರತೆ. ಆತನ ಮನಸ್ಸಿಗೆ ಈ ಸೃಷ್ಟಿರೂಪ ಸಂಸಾರ ಸಾಗರದಲ್ಲಿಯ ಜನನ ಮರಣಗಳೆಂಬ ತರಂಗಗಳ ಬಾಧಾರೂಪ ದುಃಖ ಉಂಟಾಗುವುದೇ. ಇನ್ನು ಚಿಂತೆಯೇ ಇಲ್ಲದಿರುವಲ್ಲಿ ನನ್ನ ಭಕ್ತರು ಭಯಪಡುವ ಸಂಭವವಿದೆಯೇ? ಹೇ ಅರ್ಜುನ, ನಾನು ರಾಮ ಕೃಷ್ಣಾದಿ ಸಗುಣ ರೂಪಗಳನ್ನು ಧರಿಸಿ ಆತನನ್ನು ರಕ್ಷಿಸಲು ಓಡಿ ಬರುವೆನು. ರಾಮ ಕೃಷ್ಣಾದಿ ಅವತಾರಗಳ ಸಹಸ್ರಾರು ನಾಮಗಳನ್ನು ಸಾವಿರಾರು ನೌಕೆಗಳೆಂದು ತಿಳಿಯುವ ನಾನು ಸಂಸಾರ ಸಾಗರದಲ್ಲಿದ್ದ ನನ್ನ ಭಕ್ತರನ್ನು ಆ ನೌಕೆಗಳ ಸಹಾಯದಿಂದ ಸಹಜವಾಗಿಯೇ ದಾಟಿಸುವೆನು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಈ ಥರ ಅನೇಕ ಸಹಸ್ರನಾಮಗಳಲ್ಲಿ ಏನೇನು ಅರ್ಚನೆ ಉಪಾಸನೆಗಳನ್ನ ಮಾಡ್ತೀವಲ್ಲ, ಇವೆಲ್ಲವೂ ಒಂದೊಂದು ದೋಣಿ ಇದ್ದಂತೆ. ಯಾವುದರಲ್ಲಿ? ಭವಸಾಗರದಲ್ಲಿ ಒಂದೊಂದು ದೋಣಿ ಇದ್ದಂತೆ. ಆ ಒಂದೊಂದು ದೋಣಿಯನ್ನು ಏರಿ, ಅಂದರೆ ಒಂದೊಂದು ನಾಮಸ್ಮರಣೆಯನ್ನು ಮಾಡಿ ನನ್ನ ಈ ಭವಸಾಗರವನ್ನು ದಾಟಿಬಿಡ್ಬೋದು.
ಪರಮಾತ್ಮ ಹೇಳ್ತಾ ಇರೋದು. ಯಾವ ನಾಮಸ್ಮರಣೆ ಆದರೂ ಸರಿ, ಇದೇ ಶ್ರೇಷ್ಠ ಅಂತಿಲ್ಲ. ರಾಮ ಮಂತ್ರವೇ ಶ್ರೇಷ್ಠ ಅಂತಿಲ್ಲ, ಕೃಷ್ಣ ಮಂತ್ರವೇ ಶ್ರೇಷ್ಠ ಅಂತಿಲ್ಲ. ಯಾವುದಾದ್ರೂ ಕರೀರಿ. ಯಾವ ಜಾತಿ ಧರ್ಮ ಕುಲದಲ್ಲಿ ಯಾವ್ಯಾವ ದೇವ್ರನ್ನ ಅಂತ ನೀವು ಹೆಸರಿಟ್ಕೊಂಡಿದ್ದೀರೋ, ಸಹಸ್ರಾರು ಹೆಸರುಗಳನ್ನ ಏನು ಇಟ್ಕೊಂಡಿದ್ದೀರೋ, ಆ ಹೆಸರುಗಳೆಲ್ಲವೂ ಒಂದೊಂದು ದೋಣಿ ಇದ್ದಂತೆ ಭವಸಾಗರವನ್ನು ದಾಟಲಿಕ್ಕೆ. ಯಾರ್ಯಾರಿಗೆ ಸುಲಭವಾಗಿ ಯಾವುದು ಇಷ್ಟವಾಗುತ್ತೋ, ಯಾವುದು ಪ್ರೀತಿ ಆಗುತ್ತೋ, ಯಾವುದು ಆರಾಮ ಅನ್ನಿಸ್ತದೋ ಅದನ್ನು ಹಿಡ್ಕೊಂಡು ನೀವು ಭವಸಾಗರವನ್ನು ದಾಟಬಹುದು. ಯಾಕಂದರೆ ಆ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ನಾನು ಬಂದು ಅವರನ್ನು ಪಾರು ಮಾಡ್ತೀನಿ ಕಷ್ಟದಿಂದ ಅಂತ ಪರಮಾತ್ಮ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ನನ್ನ ಧ್ಯಾನದಲ್ಲಿ ಆಸಕ್ತರಾದವರು ಗೃಹಸ್ಥರಾಗಿದ್ದರೂ ಅವರಿಗೆ ಬಂಧಕಗಳಾದ ಸರ್ವಸಂಗವನ್ನು ಬೇರ್ಪಡಿಸಿ ನನ್ನ ನಾಮಸ್ಮರಣೆ ಎಂಬ ನೌಕೆಯಿಂದ ಅನಾಯಾಸವಾಗಿ ದಾಟಿಸುವೆನು. ಕೆಲವು ಭಕ್ತರ ಹೊಟ್ಟೆಯ ಮೇಲೆ ಪ್ರೇಮ ಭಕ್ತಿ ಎಂಬ ಈಜುಬುರುಡೆಯನ್ನು ಕಟ್ಟಿ ಸಂಸಾರ ಸಾಗರದಿಂದ ತೇಲಿಸುತ್ತಾ ಆತ್ಮೈಕ್ಯವೆಂಬ ತೀರವನ್ನು ಸೇರಿಸುವೆನು. ಈಜುಬುರುಡೆ ಅಂದರೆ ಹಿಂದೆ ಹಳ್ಳಿಗಳಲ್ಲಿ ಸೋರೆಕಾಯಿ ಬುರುಡೆಗಳು ಬೆಳೀತಾ ಇದ್ದವು. ಅವುಗಳನ್ನೆಲ್ಲ ಒಂದು 4-5 ಬುರುಡೆಗಳನ್ನ ಬಿಗಿಯಾದ ದಾರದಲ್ಲಿ ಸೊಂಟಕ್ಕೆ ಕಟ್ಟಿಕೊಂಡು ಕೆರೆ ಒಳಗಡೆ ಈಜು ಹೊಡೆಯೋದಕ್ಕೆ ಮುಳುಗಿದ್ರೆ ಆ ಬುರುಡೆಗಳ ಸಹಾಯದಿಂದ ಅವನು ಮುಳುಗ್ತಾ ಇರಲಿಲ್ಲ, ತೇಲ್ತಾ ಇದ್ದ. ಆ ಥರ ಇಲ್ಲಿ ಪ್ರೇಮ ಭಕ್ತಿ ಎಂಬ ಈಜು ಬುರುಡೆ ಅಂತ ಹೇಳ್ತಾ ಇದ್ದಾರೆ. ಯಾರು ಪರಮಾತ್ಮನನ್ನು ಅತ್ಯಂತ ಪ್ರೇಮದಿಂದ ಭಜಿಸ್ತಾರೋ ಅವು ಈಜು ಬುರುಡೆಯಂತೆ ಆ ಭಕ್ತರನ್ನು ಸಂಸಾರ ಸಾಗರದಲ್ಲಿ ಮುಳುಗದಂತೆ ಮಾಡ್ತವೆ. ಕೇವಲ ಇಷ್ಟೇ ಅಲ್ಲ ಅರ್ಜುನ, ಚತುಷ್ಪಾದ ಪಶುಗಳಾಗಿರಲಿ ಪ್ರೇಮ ಭಕ್ತಿ ಉಳ್ಳವರೆಲ್ಲರನ್ನೂ ನನ್ನ ಭಕ್ತರೆಂದು ಅಂಗೀಕರಿಸಿ ವೈಕುಂಠ ಸಾಮ್ರಾಜ್ಯಕ್ಕೆ ಅಧಿಪತಿಗಳನ್ನಾಗಿ ಮಾಡುವೆನು. ಕೇವಲ ಮನುಷ್ಯರನ್ನ ಮಾತ್ರ ಉದ್ಧಾರ ಮಾಡ್ತೀನಿ ಅಂತ ಅನ್ಕೋಬೇಡ ಅರ್ಜುನ. ಅವು 4 ಕಾಲಿನ ಪ್ರಾಣಿಗಳಾಗಲಿ ಯಾರೇ ಆಗಲಿ ಭಕ್ತಿಯಿಂದ ಭಜಿಸುವವರಿಗೆ ವೈಕುಂಠ ಪ್ರಾಪ್ತಿಯಾಗುವಂತೆ ಮಾಡ್ತೀನಿ ಅಂತ. ಬರೀ ವೈಕುಂಠ ಪ್ರಾಪ್ತಿಯಾಗುವಂತೆ ಮಾಡ್ತೀನಿ ಅಂದರೆ ಶಿವನ ಆರಾಧನೆ ಮಾಡೋರಿಗೆ ಕೈಲಾಸ ಅದಿಲ್ವಾ ಅಂತ ಅಂದರೆ ಇಲ್ಲಿ ಮಾತಿಗೆ ವೈಕುಂಠ ಪ್ರಾಪ್ತಿ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಸಗುಣೋಪಾಸನೆಯ ಅರ್ಥದಲ್ಲಿ ಕೈಲಾಸ ವೈಕುಂಠಗಳು ಹೆಸರಿಸಲ್ಪಡ್ತವೆ. ಆದರೆ ನಿಜವಾಗಿಯೂ ಕೈಲಾಸ ವೈಕುಂಠಗಳು ಏನಾಗ್ತವೆ ಅಂದರೆ ಆ ಪರಂಧಾಮವನ್ನೇ ಸೇರ್ತಾನೆ, ಆ ಬ್ರಹ್ಮಾನಂದವನ್ನೇ ಸೇರ್ತಾರೆ ಅನ್ನುವುದಕ್ಕೆ ಈ ಅರ್ಥವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಅವರಿಗೆ ಯಾವ ಚಿಂತೆಯೂ ಕಷ್ಟವೂ ಆಗದಂತೆ ದಾಟಿಸಲು ಸದಾ ಸಿದ್ಧನಾಗಿರುವನು. ಭಕ್ತರು ತಮ್ಮ ಚಿತ್ತವೃತ್ತಿಯನ್ನು ನನಗೆ ಅರ್ಪಿಸುತ್ತಲೇ ನಾಟಕ ರೂಪ ಈ ಜಗತ್ತಿನಲ್ಲಿದ್ದವರನ್ನು ನನ್ನ ಸಹಚರರನ್ನಾಗಿ ಮಾಡಿಕೊಂಡು ನನ್ನಲ್ಲಿಯೇ ಸೇರಿಸಿಕೊಳ್ಳುವೆನು. ಎಲ್ಲಿಗೆ ಬಂದರೂ ಒಂದೇ ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಏನು? ತಮ್ಮ ಚಿತ್ತವೃತ್ತಿಯನ್ನು ನನಗೆ ಅರ್ಪಿಸುತ್ತಲೇ. ತಮ್ಮ ಚಿತ್ತವೃತ್ತಿಯನ್ನೆಲ್ಲ ಯಾರಿಗೆ ಅರ್ಪಿಸ್ಬೇಕು? ಪರಮಾತ್ಮನಿಗೆ ಅರ್ಪಿಸ್ಬೇಕು. ಸಂಪೂರ್ಣ ಶರಣಾಗತಿಯನ್ನು ಮಾಡಬೇಕು. ಅವನ ಚಿತ್ತದಲ್ಲಿ ಮತ್ತಾವ ಕೆಲಸಗಳು ನಡೀಬಾರ್ದು. ಅರ್ಥ ಆಗ್ತಿದಲ್ವಾ? ತನ್ನ ಚಿತ್ತವೃತ್ತಿಯನ್ನೆಲ್ಲ ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿ ಶರಣಾಗತಿ ಭಾವದಿಂದ ಅವನು ಶುದ್ಧ ಭಕ್ತಿ ಪ್ರೇಮದಿಂದ ನಡೆದುಕೊಳ್ಬೇಕು. ಯೋಗ ಸಾಧನೆಯಲ್ಲೂ ಅದೇ, ಭಕ್ತಿ ಮಾರ್ಗದಲ್ಲೂ ಅದೇ. ಅಂಥವರನ್ನು ನಾಟಕ ರೂಪವಾದ ಈ ಜಗತ್ತಿನ ವ್ಯವಹಾರ ನಾಟಕ ಇದ್ದಂತೆ. ನಾಟಕ ಇರುವಷ್ಟು ಪಾತ್ರ ಮಾಡ್ತೀವಿ, ಬೆಳಗಾಗತ್ಲೆ ನಾಟಕ ಮುಗಿದೋಗುತ್ತೆ, ಎಲ್ಲ ಹೊರಟೋಗ್ತಾರೆ. ಆ ರೀತಿಯಲ್ಲಿ ಈ ಜಗತ್ತಿನಲ್ಲಿದ್ದವ್ರನ್ನ ನನ್ನ ಸಹಚರನ್ನಾಗಿ ಮಾಡಿಕೊಂಡು ನನ್ನಲ್ಲಿಯೇ ಸೇರಿಸಿಕೊಳ್ಳುವನು. ಅನನ್ಯ ಭಕ್ತಿ ಮಾರ್ಗಾವಲಂಬಿಗಳೇ ಶ್ರೇಷ್ಠ ಭಕ್ತರಾಗುವರು ಎಂಬ ಮಂತ್ರವನ್ನು ನೀನು ನಿರಂತರವೂ ಪಠಿಸು. ಯಾರು ನಿರಂತರವಾಗಿ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸ್ತಾರೋ ಅವರೇ ಶ್ರೇಷ್ಠವಾದ ಭಕ್ತರು. ಇಲ್ಲಿ ಅನನ್ಯ ಭಕ್ತಿ ಮಾರ್ಗವನ್ನು ಅವಲಂಬಿಸುವುದು ಅಂತ, ಅನನ್ಯವಾಗಿ ಅಂದರೆ ಎಡಬಿಡದೆ ನನ್ನನ್ನೇ ಭಜಿಸುವವರು ಅಂತ. ಇದು ಬಹಳ ಕಷ್ಟದ ಕೆಲಸ. ಯಾಕಂದರೆ ನಾವು ಡೈವರ್ಟ್ ಆಗಿಬಿಡ್ತೀವಿ ಇಮಿಡಿಯೇಟಾಗಿ. ಸ್ವಲ್ಪ ಕಾಲ ಭಜನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ಯಜ್ಞ ಯಾಗಾದಿಗಳು ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದರೆ ಯಾವುದನ್ನೂ ಪೂರೈಸೋದಿಲ್ಲ, ಎಲ್ಲೂ ಫಲವನ್ನು ಕಾಣೋದಿಲ್ಲ. ಹಾಗೇನಾಗ್ತೀವಿ? ನಂಬಿಕೆ ಕಳ್ಕೊಂಡು ದೂಷಣೆಗಳನ್ನ ಮಾಡ್ತಾ ರೋದನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಅದರಿಂದಲೇ ದೃಢಚಿತ್ತ ಇರಬೇಕು. ಏಕಭಾವದಿಂದ ಎಡಬಿಡದೆ ನಿರಂತರ ಸಾಧನೆಯನ್ನು ಮಾಡಬೇಕು. ಆಗ ಮಾತ್ರ ನಾವು ಫಲವನ್ನು ಹೊಂದಲಿಕ್ಕೆ ಸಾಧ್ಯ. ಮುಂದೆ ಕೃಷ್ಣ ಪರಮಾತ್ಮನು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ
ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.